ನಮಸ್ತೆ ಎಲ್ರಿಗೂ. ಮದರ್ ಯೂನಿವರ್ಸ್ ಚಾನಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು ಏನನ್ನು ತಿಳ್ಕೊಳ್ಳೋಣ ಅಂತಂದರೆ, ನಮ್ಮಲ್ಲಿ ಹಲವಾರು ರೋಗಗಳು ಅಂದರೆ ಈ ಮನುಷ್ಯರಿಗೆ ಎಷ್ಟೊಂದು ಕಾಯಿಲೆಗಳು ಬರ್ತಾನೆ ಇರ್ತವೆ. ಯಾಕೆ ಬರ್ತವೆ ಅನ್ನೋದನ್ನು ಮೂಲ ಹುಡುಕಕ್ಕೆ ಹೋಗಲ್ಲ. ಇಲ್ಲಿ ನಾವೇನು ಮಾಡ್ತೀವಿ, ಆ ಒಂದು ರೋಗನ ಹೋಗಿಸ್ಬೇಕು ಅಂತ ಬರೀ ನಾವು ಟ್ಯಾಬ್ಲೆಟ್ಸ್ನ ಎಲ್ಲ ಮೆಡಿಸಿನ್ಸ್ನ ಹುಡ್ಕೋತ ಹೋಗ್ತಾ ಇದ್ದೀವಿ. ಇಲ್ಲಿ ಒಬ್ಬರು ಹೀಲರ್ ಏನು ಹೇಳ್ತಿದ್ದಾರೆ ಅಂತಂದರೆ, ಬೆನ್ ಜಾನ್ಸನ್ ಅನ್ನೋರು ಹೇಳ್ತಾ ಇದ್ದಾರೆ, ನಿಮ್ಮ ಆಲೋಚನೆಗಳು ಏನಿದಾವಲ್ಲ ಅವು ತೀವ್ರತರವಾದಂಥ ಆಲೋಚನೆಗಳು, ಬೇಡವಾದ ಆಲೋಚನೆಗಳು, ನಕಾರಾತ್ಮಕ. ಹೀಗಾಗಿ ಆ ನಕಾರಾತ್ಮಕವಾದಂತಹ ಯೋಚನೆಗಳನ್ನು ಪದೇ ನಮ್ಮ ಮೈಂಡಿಗೆ ಕೊಡ್ತಾ ಇದ್ದರೆ, ಆ ಮೈಂಡ್ ಅನ್ನೋದು ಏನು ಮಾಡುತ್ತೆ, ಒಂದೊಂದು ಪಾರ್ಟ್ಸ್ಗೆ ಅದು ಏನು ಕೊಡುತ್ತೆ, ಅನಾರೋಗ್ಯವನ್ನು ಕೊಡ್ತಾ ಹೋಗುತ್ತೆ. ಏಕೆಂದರೆ ಅದಕ್ಕೆ ತಡ್ಕೊಳ್ಳೋ ಶಕ್ತಿ ಇಲ್ಲ. ಮೈಂಡ್ ಎಷ್ಟಂತ ಅದು ಗ್ರಹಿಸುತ್ತೆ, ಎಷ್ಟಂತ ಅದು ತಡ್ಕೊಳುತ್ತೆ. ಹೀಗಾಗಿ ಅವ್ರು ಹೇಳ್ತಿದ್ದಾರೆ, ನಮ್ಮ ಬಳಿ ಸಾಕಷ್ಟು ರೋಗಗಳಿದ್ದಾವೆ, ಅದಕ್ಕಿಂತ ಹೆಚ್ಚಿನಾಗಿ ಮೆಡಿಸಿನ್ಸ್ ರೆಡಿ ಆಗಿದ್ದಾವೆ ಅಂತ ಹೇಳ್ತಿದ್ದಾರೆ. ಯಾಕಂದರೆ ಮೆಡಿಸಿನ್ ರೆಡಿ ಅವ್ರಿಗೆ ಒಂದು ಬಿಸ್ನೆಸ್ ಇರಬಹುದು, ಆದರೆ ರೋಗ ಅಂದ ತಕ್ಷಣ ನಾವು ಸೀದಾ ಹೋಗೋದು ಡಾಕ್ಟ್ರ್ ಹತ್ರ. ಆ ಮೆಡಿಸಿನ್ ಸರಿ ಹೋಗಿಲ್ಲ, ಈ ಮೆಡಿಸಿನ್ ಸರಿ ಹೋಗಿಲ್ಲ, ಇದೇ ಏನು ಮಾಡ್ತಾನೆ, ಆಲೋಚನೆಗಳಲ್ಲಿ ಹೋಗ್ತಾ ಇರ್ತಾರೆ ಜನರು. ಯಾಕೆ ಇವರು ಬೆನ್ ಜಾನ್ಸನ್ ಅನ್ನೋರು ಈ ರೀತಿಯಾಗಿ ಹೇಳಿದರು ಅಂತಂದರೆ, ನಿಜವಾಗ್ಲೂ ಅವರೊಬ್ಬರು ಹೀಲರ್ ಆಗಿರ್ತಾರೆ. ಆಮೇಲೆ ಅವರು ಎಲ್ಲ ಒಂದು ರೋಗ ಯಾಕೆ ಬರುತ್ತೆ ಅನ್ನೋದು ಕೂಡ ಅವರು ಫೈಂಡ್ ಔಟ್ ಮಾಡ್ತಾರೆ. ಇದಕ್ಕೆ ಯಾವ ಒಂದು ಹಾಸ್ಪಿಟಲ್ ಬೇಡ, ಯಾವ ಡಾಕ್ಟರ್ಸ್ ಬೇಡ, ಎಲ್ಲ ಯೂನಿವರ್ಸ್ ನಿಮ್ಮೊಳಗೆ ಇದ್ದಾಗ ನಿಮಗೆ ಯಾವ ಟ್ಯಾಬ್ಲೆಟು ಮೆಡಿಸಿನ್ನು ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ನೋಡಿ, ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತಂದರೆ, ನಮ್ಮಗಳಲ್ಲಿ ಎಷ್ಟೊಂದು ರೋಗಗಳಿದ್ದಾವೆ, ಅದೇ ರೀತಿಯಾದಂಥ ಔಷಧಗಳು ರೆಡಿ ಆಗಿಬಿಟ್ಟಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಹಾಗಂದರೆ ನಾವು ಯಾಕೆ ಈ ರೋಗಗಳನ್ನು ಹೇಗೆ ತರಿಸ್ಕೊಳ್ತೀವಿ? ಜನ ಒಂದು ಸ್ವಲ್ಪನೂ ನಾವು ಯೋಚನೆ ಮಾಡಲ್ಲ. ಇದರ ಮೂಲ ಏನು ಅಂತ ಹುಡ್ಕಕ್ಕೆ ಹೋಗಲ್ಲ. ಮೇಲೆ ಇರೋದನ್ನೇ ನಾವು ಹುಡ್ಕಕ್ಕೆ ಹೋಗ್ತೀವಿ. ಈ ರೋಗಕ್ಕೆ ಏನು ಮದ್ದು ಅಂತ ಹುಡ್ಕಕ್ಕೆ ಹೋಗ್ತೀವಿ. ನಮಗೆ ಮದ್ದು ಅನ್ನೋದಕ್ಕಿಂತ ಎಲ್ಲಿಂದ ಬಂತು, ಯಾಕೆ ಬಂತು ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ನೋಡಿ, ಅದಕ್ಕೆ ಎಲ್ಲರೂ ತಿಳ್ಕೊಳ್ರಿ, ಇದು ಯಾಕೆ ಬಂತು ಅನ್ನೋದನ್ನು ನಾವು ಹುಡ್ಕೊಂಡ್ಬಿಟ್ರೆ ನಮ್ಮ ರೋಗ ಮಾಯ ಆಗುತ್ತೆ. ಅಲ್ಲಿ ಏನು ಆಗಿದೆ, ಅದು ಆಗಬೇಕಂದ್ರೆ ಏನಾಗಿದೆ ಅದನ್ನು ನಾವು ಸರಿಸಿಬಿಟ್ರೆ ಮತ್ತೆ ಯಥಾವತ್ತಾಗಿ ಎಲ್ಲರೂ ಯಾರೇ ಇರಲಿ ಎಲ್ಲರೂ ಸರಿ ಹೋಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಒಬ್ಬರು ಪರಿಣಿತರು ಹೀಲರ್ ಏನು ಮಾಡಿದರು ಅಂದರೆ, ಒಂದು ಸರಿ ವಿದೇಶಕ್ಕೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಅಲ್ಲಿ ಒಬ್ಬರಿಗೆ ತುಂಬ ಕಾಯಿಲೆ, ಅದು ಕ್ಯಾನ್ಸರ್ ಕಾಯಿಲೆ, ತುಂಬ 4ನೇ ಸ್ಟೇಜಲ್ಲಿ ಇತ್ತು. ಇಂಥ ಒಬ್ಬರು ಹೀಲರ್ ಬಂದಾರೆ ಅಂಥೇಳಿ ಅವ್ರ ಫ್ರೆಂಡು ಹೇಳಿದ್ರಂತೆ, ನೀವು ಹೋಗಿ ಸ್ವಲ್ಪ ಕನ್ಸಲ್ಟ್ ಮಾಡಿರಿ ಅಂತ. ಹೋದರು, ಫ್ರೀ ಇತ್ತು, ಹೋಗಿ ಕೂತ್ಕೊಂಡ್ರು. ಅಲ್ಲಿ ಹೀಲರ್ ಹೇಳ್ತಾಯಿದ್ರು, ನಿಮ್ಮ ಭಾವನೆಗಳಿಗೆ, ನಿಮ್ಮ ಯೋಚನಾ ಲಹರಿ ಇವು ಎಲ್ಲವೂ ಏನು ಅಂತಂದರೆ ನಕಾರಾತ್ಮಕವಾಗಿ ನಡೀತಾ ಇರುತ್ತೆ. ನಿಮ್ಮ ನಕಾರಾತ್ಮಕಗಳು ನಡೀತಾ ಇದ್ದಾಗ ಓಕೆ, ಮತ್ತೆ ನೀವು ಸ್ಪಂದನೆಯಾಗಿ ಮತ್ತೆ ವಿಷಯಗಳನ್ನು ಕಳಿಸ್ತಾ ಇರ್ತೀರ. ಮತ್ತೆ ವಿಷಯಗಳನ್ನು ಅದಕ್ಕೆ ರವಾನಿಸಿದಾಗ ಹೆಚ್ಚಿನದಾಗಿ ನಕಾರಾತ್ಮಕ ಶಕ್ತಿಗಳು ಉಂಟಾಗುತ್ತವೆ. ಈ ರೀತಿ ಆದಾಗ ಏನಾಗುತ್ತೆ ಅಂತಂದರೆ, ಅಲ್ಲಿ ರೋಗಗಳು ಪರಿಣಾಮಕಾರಿಯಾಗಿ ಹೊರಬರುತ್ತವೆ. ನೋಡಿ, ಇವಾಗ ಎಷ್ಟೊಂದು ಜನರಲ್ಲಿ ನಾವು ನೋಡ್ತಿರ್ತೀವಿ, ಸಾಕಷ್ಟು ಸಿಕ್ಕಾಪಟ್ಟೆ ಯೋಚನೆಗಳು. ಅವ್ರ ಪರಿಸ್ಥಿತಿ, ಅವ್ರ ಮನೆ ಪರಿಸ್ಥಿತಿ ಆಗಿರ್ಬೋದು, ಅಥವಾ ಅವ್ರ ಲೈಫಲ್ಲಿ ಏನೋ ಒಂದು ತೊಂದರೆ ಆಗಿರ್ಬೋದು, ಅವ್ರು ಏನು ಗೊತ್ತಿರಲ್ಲ ಅವರಿಗೆ. ಸುಮ್ಮನೆ ಅವ್ರು ಏನು ಮಾಡ್ತಾ ಇರ್ತಾರೆ, ಆ ನಕಾರಾತ್ಮಕದಲ್ಲಿ ಜೀವನ ಕಳೀತಾರೆ. ಅಯ್ಯೋ, ನನಗೆ ಹೀಗಾಯಿತು, ನನಗೆ ಹಿಂಗಾಯಿತು, ನನ್ನ ಲೈಫೇ ಇಷ್ಟು, ನನ್ನ ಲೈಫೇ ಹೀಗೆ. ಈ ರೀತಿಯಾಗಿ ನಾವೇನು ಮಾಡ್ತೀವಿ, ಯೋಚನೆಗಳನ್ನು ಮಾಡ್ತೀವಿ. ಅದೇ ರೀತಿಯಾಗಿ ಭಾವನೆ ಹೀಗೆ, ನಮ್ಮ ಭಾವನೆಯಲ್ಲಿ ನಾನು ಹೀಗೆ ಅನ್ನೋದನ್ನು ಗುರ್ತು ಮಾಡ್ಕೊಂಡು ಬಿಡ್ತಾರೆ. ಅದು ತಪ್ಪು, ಬಹಳ ತಪ್ಪು. ನಾವು ಹೀಗಲ್ಲ, ನಾನು ಆರೋಗ್ಯವಾಗಿದ್ದೇನೆ, ನಾನು ಚೆನ್ನಾಗಿದ್ದೇನೆ ಅಂತೇನಾದರೂ ನಾವು ಪದೇ ನಮ್ಮೊಳಗೆ ನಾವು ಅದನ್ನು ಕೊಡ್ತಾ ಹೋದರೆ ಆ ನಕಾರಾತ್ಮಕ ಅನ್ನೋದು ಹೊರಗೆ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಒಂದು ಗ್ಲಾಸಲ್ಲಿ ನೀರು ಇಟ್ಕೊಂಡಿರ್ತೀವಿ, ಅದರಲ್ಲಿ ಸ್ವಲ್ಪ ಕಲರ್ ಏನೋ ಬೆರೆಸ್ತಾ ಇರ್ತೀವಿ ಅಂದ್ಕೊಳ್ಳಿ. ಅದು ಏನಾಯಿತು, ಎಲ್ಲ ಮಿಕ್ಸ್ಡ್ ಆಯಿತು, ಅದರಲ್ಲಿ ಎಲ್ಲ ಟಾಕ್ಸಿನ್ಸ್ ಎಲ್ಲ ಸೇರಿಕೊಂಡಿದೆ ಅಂದ್ಕೊಳ್ಳಿ. ಅದನ್ನು ಒಂದು ಗ್ಲಾಸಲ್ಲಿ ನೀರು ಇಟ್ಕೊಂಡಿದ್ದೀವಿ.
ಬಟ್ ನಮಗೇನಂದರೆ ಆ ಕಲುಷಿತ ಅನ್ನೋದು ಹೊರಗೆ ಹೋಗಬೇಕು. ಏನು ಮಾಡಬೇಕು ಇವಾಗ? ಕಲುಷಿತನ ಒಂದೇ ಸಪ್ರೇಟಾಗಿ ಮಾಡಿ ನೀರನ್ನು ಸಪ್ರೇಟ್ ಮಾಡೋಕ್ಕಾಗಲ್ಲ. ಇನ್ನೇನು ಮಾಡಬೇಕು ಅಂತಂದರೆ, ನಾವು ಒಳ್ಳೆ ಶುದ್ಧವಾದ ನೀರನ್ನು ಫೋರ್ಸಾಗಿ ಆ ಒಂದು ಗ್ಲಾಸ್ಗೆ ಹಾಕ್ತಾನೇ ಇರಬೇಕು. ಪದೇ 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 ಹಾಕ್ತಾ ಇದ್ದರೆ ಅದರಲ್ಲಿರುವಂಥ ಮೊದಲಿನ ನೀರು, ಏನು ಕಲುಷಿತವಾಗಿರುವಂತಹ ನೀರು ಪೂರ್ತಿಯಾಗಿ ಹೊರಗೆ ಹೋಗುತ್ತೆ. ಅಲ್ಲಿ ತುಂಬ್ತಾ ಇರೋದು ಬರೀ ಏನು ಶುದ್ಧವಾದ ನೀರು. ಇದನ್ನೇ ಈ ಹೀಲರ್ ಏನು ಹೇಳ್ತಾ ಇದ್ದಾರೆ ಅಂದರೆ, ನಿಮ್ಮ ಭಾವನೆಗಳು ಹೀಗಿರಬೇಕು, ನಿಮ್ಮ ಭಾವನೆಗಳು ಪರಿಶುದ್ಧವಾಗಿರಬೇಕು. ನಾನು ಚೆನ್ನಾಗಿದ್ದೀನಿ, ನಾನು ಆರೋಗ್ಯವಾಗಿದ್ದೀನಿ, ನನಗೆ ಯಾವ ರೋಗ ಇಲ್ಲ, ಆ ರೋಗ ಇಲ್ಲ ಅನ್ನೋದು ಕೂಡ ಹೇಳ್ಕೊಳಕ್ಕೆ ಹೋಗಬೇಡಿ ದಯವಿಟ್ಟು. ನಾನು ಚೆನ್ನಾಗಿದ್ದೀನಿ, ನಾನು ಆರೋಗ್ಯವಾಗಿದ್ದೀನಿ. ನಮ್ಮ ಆಲೋಚನೆಗಳು ಹೇಗಿರುತ್ತೆ, ಅಯ್ಯೋ ನನಗೆ ಹೀಗಾಗಿದೆ, ಹಾಗೆ ಯಾವತ್ತೂ ಹೇಳ್ಕೊಬೇಡಿ. ಅದು ಹೇಗೆ ಬಂದಿದ್ದೋ ಹಾಗೆ ಹೋಗುತ್ತೆ ಅನ್ನೋದನ್ನು ಮಾತ್ರ ಇಟ್ಕೊಂಡು, ನಾನು ಚೆನ್ನಾಗಿದ್ದೀನಿ, ಅದು ಯಾವುದೋ ಒಂದು ಕಾರಣದಿಂದ ಬಂದಿದೆ, ಅದು ಎಲ್ಲಿಂದ ಬಂತೋ ಅದೇ ರೂಟಲ್ಲಿ ನಾನು ಕಳಿಸ್ಬಿಡ್ತೀನಿ ಅನ್ನೋದು ಅಂಥೇಳಿ, ನಾನು ಚೆನ್ನಾಗಿದ್ದೀನಿ, ನಾನು ಆರೋಗ್ಯವಾಗಿದ್ದೀನಿ ಅಂತಲೇ ನಾವು ಇದ್ದಾಗ ಅದ್ರ ಕಡೆ ಗಮನನೇ ಕೊಡೋಕ್ಕೆ ಹೋಗ್ಬೇಡಿ. ನಾನು ಆರೋಗ್ಯವಾಗಿದ್ದೀನಿ, ನಾನು ಓಡಾಡಬೇಕು, ನನ್ನ ಕೆಲಸ ಕಾರ್ಯಗಳಲ್ಲಿ ನಾನು ಅಂದರೆ ನನ್ನ ಎಲ್ಲ ಕಾರ್ಯಗಳಲ್ಲಿ ನಾನು ತೊಡಗ್ತಾ ಇರಬೇಕು ಅಂಥೇಳಿ ನಮ್ಮ ಕಾರ್ಯಗಳಲ್ಲಿ ನಾವು ತೊಡಗ್ತಾ ಇರಬೇಕು. ಹೀಗಿದ್ದಾಗ ಅಲ್ಲಿ ಡಾಕ್ಟ್ರು ಹೋದ್ರಂತೆ, ಅವರಿಗೆ ನಾನು ಇದು ಅರ್ಥ ಮಾಡಿದ್ದೆ. ಡಾಕ್ಟ್ರು ಹೋದಾಗ ಮುಂದೆ ಪೇಷಂಟ್ಸ್ ಎಷ್ಟೊಂದು, ಡಾಕ್ಟ್ರು ಅನ್ನೋಕ್ಕಿಂತ ಹೀಲರ್ ಜಸ್ಟ್ ಮೆಂಟಲಿ ಅವ್ರು ಏನು ಮಾಡಬೇಕು ಅಂತ ಹೇಳಿ ಅವರ ಬೋಧನೆ ಮಾಡ್ತಾರೆ. ಅಷ್ಟು ಬಿಟ್ಟರೆ ಯಾರನ್ನೂ ಹಿಂಗೆ ಟಚ್ ಮಾಡಿ ಕೂಡ ಅವರು ಹೀಲ್ ಮಾಡಲ್ಲ. ಜಸ್ಟ್ ಮೆಂಟಲಿ ಅವ್ರು ಏನು ಮಾಡ್ತಾರೆ, ಎಜುಕೇಟ್ ಮಾಡ್ತಾರೆ. ಇವರು ಹೋದಾಗ ಎಷ್ಟೊಂದು ಜನ ಹೀಗೆ ರೋಗಿಗಳು ಕೂತ್ಕೊಂಡಿದ್ರು. ಅದ್ರಾಗ ಇವರು ಒಬ್ಬರು ಹೋಗಿದ್ದರು. ಅವ್ರ ಹೆಸರು ಜೋಸೆಫ್ ಅನ್ನೋರು. ಹೋಗಿ ಕೂತ್ಕೊಂಡಾಗ ಹೇಳ್ತಿದ್ದಾರೆ, ನಿಮ್ಮ ರೋಗಗಳು ನೀವಾಗಲೇ ತರಿಸ್ಕೊಂಡಿರುವಂತಹ ಕಾಯಿಲೆಗಳು ಅವುಗಳನ್ನು ಹೋಗಿಸಬಹುದು. ನೀವು ಯಾವ ಮೆಡಿಸಿನ್ ತೊಗೊಂಡ್ರೂ ಕೆಲವೊಂದು ವಿಪರೀತಕಾರಿಯಾದಂತಹ ರೋಗಗಳು ಹೋಗೋಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮೊಳಗೆ ದೊಡ್ಡದಾಗಿರುವಂತಹ ಮೆಡಿಸಿನ್ ಇದೆ, ನಿಮ್ಮೊಳಗೆ ದೊಡ್ಡದಾಗಿರುವಂತಹ ಗುಣಪಡಿಸುವಂತಹ ಎಲ್ಲ ಗಿಡಮೂಲಿಕೆಗಳೇ ಇದೆ, ಧನ್ವಂತರಿಯೇ ನಿಮ್ಮೊಳಗೆ ಇದ್ದಾಗ ನೀವು ಎಲ್ಲೂ ಹೋಗಬೇಕಾಗಿಲ್ಲ ಅನ್ನುವ ಒಂದು ಒಳ್ಳೆಯ ಮಾತು ಅವರು ಹೇಳ್ತಾರೆ. ಆವಾಗ ಇವರಿಗೆ ತುಂಬ ಹೇಗೆ ಅಂತಂದ್ರೆ ನೋಡ್ರಿ, ನಮಗೇನೋ ಒಂದು ಸ್ವಲ್ಪ ನಕಾರಾತ್ಮಕಗಳು ಇದ್ದಾಗ ಯಾರೋ ಏನಾಗಿಲ್ಲ ಬಿಡು, ನೀನು ಚೆನ್ನಾಗಿದೆಯಾ ಅಂದರೆ ನಾವು ಹಿಂಗೆ ಬಲಿಷ್ಠರಾಗ್ಬಿಡ್ತೀವಿ. ಆ ರೀತಿಯಾಗಿ ಅವ್ರು ಬಲಿಷ್ಠರಾಗ್ಬಿಟ್ರು. ಅವರು ಬೆನ್ ಜಾನ್ಸನ್ ಅವ್ರು ಹೀಲರ್ ಹೇಳಿದ ತಕ್ಷಣ ಇವರು ಜೋಸೆಫ್ ಅನ್ನೋರು ತುಂಬಾ ಖುಷಿ ಆಗ್ಬಿಡ್ತು. ಅಯ್ಯೋ ನನ್ನ ರೋಗ ಏನೂ ಇಲ್ಲ. ಅವ್ರು ಕೇಳ್ತಾರೆ, ಸರ್ ನನಗೆ ಕ್ಯಾನ್ಸರ್ ಆಗಿದೆ, 4th ಸ್ಟೇಜಲ್ಲಿದೆ ಅಂತ ಅವ್ರು ಹೇಳ್ತಾಯಿದ್ರೆ, ನನಗಾಗಿದೆ ಅಂತ ನೀವು ಹೇಳ್ಕೊಳ್ಳೋಕ್ಕೆ ಹೋಗಬೇಡಿ ಅಂತ ಹೇಳ್ತಿದ್ದಾರೆ ಜಾನ್ಸನ್ ಹೀಲರು. ನನಗೆ ಆಗಿದೆ ಅಂತ ನೀವು ಹೇಳ್ಕೊಳ್ಳೋಕ್ಕೆ ಹೋಗಬೇಡಿ, ನೀವು ಹೇಗೆ ತಂದ್ರಿ ಅದನ್ನು, ಹೇಗೆ ನಿಮಗಾಯಿತು ಅನ್ನೋದನ್ನು ಒಂದ್ಸರಿ ನೆನ್ಪು ಮಾಡ್ಕೊಳ್ರಿ ಅಂತ ಹೇಳ್ತಾರೆ. ಅವಾಗ ಹೇಳ್ತಾರೆ, ನೀವು ತೀವ್ರತರವಾದಂತಹ ನಕಾರಾತ್ಮಕ ಅಂದರೆ ನೆಗೆಟಿವ್ ಯೋಚನೆಗಳನ್ನು ಮಾಡ್ತಾ ಇದ್ರಾ ಅಂತ ಕೇಳ್ತಾರೆ. ಸರ್ ಸಾಕಷ್ಟು ನೆಗೆಟಿವ್ ಯೋಚನೆಗಳು ಮಾಡ್ತಾ ಇದ್ದೆ, ಒಂದು ಫೈನಾನ್ಷಿಯಲ್, ಒಂದು ಫ್ಯಾಮ್ಲಿ, ಒಂದು ಕೆಲಸ ಅಂತ ಹೇಳಿ ನಾನು ಸಾಕಷ್ಟು ನನ್ನ ಲೈಫಲ್ಲಿ ಅಷ್ಟೊಂದು ವಿಪರೀತ ಯೋಚನೆಗಳು, ತುಂಬ ಯೋಚನೆಗಳು ಸರ್. ಬೇರೆ ಕೆಲಸಗಳಲ್ಲಿ ನಾನು ಜಾಸ್ತಿ ಗಮನ ಕೊಡೋಕ್ಕೆ ಆಗ್ತಾ ಇರಲಿಲ್ಲ, ಬರೀ ಇದೇ ಯೋಚನೆ ಮಾಡ್ತಾ ಇದ್ದೆ. ಈ ಸ್ವಲ್ಪ ವರ್ಷಗಳಿಂದ ನಾನು ಆ ಯೋಚನೆಗಳಿರೋದ್ರಿಂದ ಈ ಸದ್ಯದರಲ್ಲಿ ನನಗೆ ಈ ರೀತಿಯಾದಂತಹ ರೋಗದಲ್ಲಿ ನಾನು ಬಳಲ್ತಾ ಇದ್ದೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಯಾರು? ಜೋಸೆಫ್ ಅನ್ನೋರು. ಅಷ್ಟೊತ್ತಿಗೆ ಜಾನ್ಸನ್ ಹೀಲರ್ ಹೇಳ್ತಾರೆ, ಸರ್ ನೀವು ಅದನ್ನು ಬಿಟ್ಬಿಡಿ, ನಿಮಗೇನೂ ಆಗಲ್ಲ, ನೀವು ಚೆನ್ನಾಗಿದ್ದೀರಾ ಸರ್. ಈಗ ಮೊದಲು ನೀವು ಹೇಗಿದ್ರೋ ಅದೇ ರೀತಿ ಆಗ್ತೀರಾ. ನೀವು ಯಾವತ್ತು ನಾನು ಚೆನ್ನಾಗಿದ್ದೀನಿ, ನಾನು ಆರೋಗ್ಯವಾಗಿದ್ದೀನಿ ಅನ್ನೋ ಒಂದು ಗಮನ ನಿಮ್ಮ ಭಾವನೆಯಲ್ಲಿ ಬರಬೇಕು. ನಾನು ಅದ್ಭುತವಾಗಿದ್ದೀನಪ್ಪ, ನಾನು ಚೆನ್ನಾಗಿದ್ದೀನಿ, ನಾನು ಓಡಾಡ್ಕೊಂಡಿದ್ದೀನಿ, ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ, ನಾನು ದುಡಿತಾ ಇದ್ದೀನಿ, ನನಗೆ ಸಂಬಳ ಬರ್ತಾ ಇದೆ, ನನ್ನ ಮನೇನ ಚೆನ್ನಾಗಿ ನೋಡ್ಕೊತಾ ಇದ್ದೀನಿ, ಫ್ಯಾಮ್ಲಿನ ಚೆನ್ನಾಗಿ ನೋಡ್ಕೊತಾ ಇದ್ದೀನಿ, ನಮ್ಮ ಫ್ಯಾಮ್ಲಿ ಜೊತೆಗೆ ನಾನೆಲ್ಲೋ ಹೊರಗಡೆ ಹೋಗ್ತಾ ಇದ್ದೀನಿ, ಆಧ್ಯಾತ್ಮಿಕ ವಿಚಾರಗಳನ್ನು ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ನೀವು ಒಂದು ಫಿಲಮ್ ಥರ ನಿಮ್ಮ ಆಲೋಚನೆಗಳಲ್ಲಿ ನೀವು ಸೇರಿಸ್ಕೊಳ್ರಿ ಅಂತ ಹೇಳಿದರು. ಒಂದು ಚಿತ್ರಣ ಮಾಡಿಕೊಳ್ಳ್ರಿ. ನೀವು ಡೈಲಿ 9 o'clock ಆಫೀಸ್ಗೆ ಹೋಗ್ತೀರಾ, ಆಮೇಲೆ ಸಾಯಂಕಾಲ ಟೈಮಲ್ಲಿ ಬರ್ತೀರಾ, ಬಂದಮೇಲೆ ಫ್ಯಾಮ್ಲಿ ಜೊತೆಗೆ ಎಂಜಾಯ್ ಮಾಡ್ತಾಯಿದ್ದೀರಾ, ಹೊರಗಡೆ ಹೋಗ್ತಾಯಿದ್ದೀರಾ, ಇದನ್ನೆಲ್ಲ ನೀವು ಹೇಳಿ. ನಿಮ್ಮ ಕಿಡ್ಸ್ ಜೊತೆಗೆ ನೀವು ಆಟ ಆಡ್ತಿದ್ದೀರಾ, ಎಂಜಾಯ್ ಮಾಡ್ತಾಯಿದ್ದೀರಾ, ಲೈಫ್ ಎಂಜಾಯ್ ಮಾಡ್ತಿದ್ದೀನಿ ಅನ್ನೋ ಒಂದು ಫೀಲಿಂಗಲ್ಲಿ ನೀವಿರಬೇಕು. ಎವ್ರಿ ಟೈಮ್ ನೀವು ಒಂದು ಒಳ್ಳೆ ವಿಚಾರದಲ್ಲಿ ನೀವು ಇದ್ದರೆ ಈ ರೋಗ ಆಟೋಮೆಟಿಕ್ ತಾನಾಗಲೇ ತಾನು ಹೋಗುತ್ತೆ ಅಂತ ಹೇಳಿದರು.
ಎಷ್ಟು ಅಂದರೆ ಅವ್ರ ಕಣ್ಣಲ್ಲಿ ನೀರು ಬಂದುಬಿಡ್ತು. ಜೋಸೆಫ್ ಅನ್ನೋರ ಕಣ್ಣಲ್ಲೇ ನೀರು ಬಂದು ಎಲ್ಲೂ ಸಿಗದೇ ಇರುವಂತಹ ಇಂತಹ ದಿವ್ಯ ಔಷಧಿ ನನಗೆ ಇವತ್ತು ನೀವು ಕೊಟ್ರಿ ಸರ್ ಅಂತ ಹೇಳಿದರು. ಬಟ್ ಅವರು ತೋರಿಸ್ಕೊಳ್ತಾ ಇರುವಂತಹ ಹಾಸ್ಪಿಟಲಲ್ಲಿ ಹೇಳಿದ್ರಂತೆ, ನೀವು ಇದು ಲಾಸ್ಟ್ ಸ್ಟೇಜ್, ನಿಮಗೆ ಇನ್ನು ಏನು ಮಾಡೋಕ್ಕಾಗಲ್ಲ ಅಂತ ಡಾಕ್ಟ್ರು ಹೇಳಿದ್ದಾರೆ. ಯಾಕಂದರೆ ಡಾಕ್ಟ್ರು ಅದೇ ಹೇಳ್ತಾರೆ ಗೊತ್ತು. ಅವರು ಅದನ್ನು ಬಿಟ್ಬಿಟ್ರು. ಬಿಟ್ಟು ಇವರೇನು ಜಾನ್ಸನ್ ಅನ್ನೋರು ಹೀಲರ್ ಏನು ಹೇಳಿದ್ರಲ್ಲ, ಅವರು ಹೇಳಿದ್ದು ಇವ್ರಿಗೆ ತುಂಬಾ ಮನಸ್ಸಲ್ಲಿ ಹೋಗಿ ನಾಟ್ದಂಗೆ ಆಯಿತು. ಪ್ರತಿದಿನ ಆ ಒಂದು ಎಂಜಾಯ್ಮೆಂಟ್ ಮಾಡ್ತಾ ಇದ್ರು ಮತ್ತು ಆಲೋಚನೆಗಳಲ್ಲೂ ಇತ್ತು. ಇದೇ ರೀತಿಯಾಗಿ ಹೊರಗಡೆ ಹೋಗೋದು, ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ ಚಿತ್ರಣ ಮಾಡ್ಕೊಳ್ಳೋದು, ತಮ್ಮನ್ನು ತಾವು, ತಮ್ಮ ಫ್ಯಾಮಿಲಿನ, ತಮ್ಮ ಕೆಲಸನ, ತಾವು ಆ ಪರಿಸರನ ಒಂದು ಒಳ್ಳೆ ಪಿಕ್ಚರ್ ಮಾಡಿಕೊಂಡು ಸಕಾರಾತ್ಮಕವಾಗಿರುವಂಥ ಅಂದರೆ ಪಾಸಿಟಿವ್ ಆಗಿರುವಂತಹ ಒಂದು ಚಿತ್ರಣನ ರೆಡಿ ಮಾಡಿಕೊಂಡು ಪ್ರತಿದಿನ ಅದಕ್ಕಿನ್ನೂ ಬೂಸ್ಟ್ ಮಾಡಿ ನೆಕ್ಸ್ಟ್ 2.5 ಮಂತಲ್ಲಿ ಅವರ ರೋಗ ಒಂದೊಂದು ಕಣದಲ್ಲೂ ಕೂಡ ಅವ್ರಿಗೆ ಏನೂ ರೋಗನೇ ಇಲ್ಲ ಅನ್ನೋ ಥರ ರೆಡಿಯಾದರು. ನೆಕ್ಸ್ಟು ಒಂದು ಸರಿ ಹೋಗಿ ಇದನ್ನು ಟೆಸ್ಟ್ ಮಾಡಿಸೋಣ, ಇದು ನನಗೆ ಬಂದಿರೋ ಕಾಯಿಲೆ ಎಲ್ಲ ಅದು ಆಲ್ರೆಡಿ ಹೋಗಿದೆ ಅಂತ ಅವ್ರ ಮನಸ್ಸಲ್ಲಿ ಬರ್ತಾಯಿತ್ತು. ಹೋಗಿ ಮತ್ತೆ ಟೆಸ್ಟ್ ಮಾಡಿಸಿದ್ರಂತೆ, ನಿಮಗೆ ಯಾವ ರೋಗನೂ ಇಲ್ಲ ಅಂತ ಹೇಳಿದ್ರಂತೆ. ನೀವು ಸಂಪೂರ್ಣವಾಗಿ ಗುಣಮುಖರಾಗಿದ್ದೀರಿ, ನಿಮಗೇನು ನಾನು ರಿಪೋರ್ಟ್ ಕೊಟ್ಟಿದ್ದೆ ಆ ಕಾಯಿಲೆ ಇವಾಗಿಲ್ಲ, ಇದು ಹೇಗೆ ಅಂತ ಹೇಳಿ ಡಾಕ್ಟ್ರು ಮತ್ತೆ ಅವ್ರನ್ನೇ ಕೇಳಿದ್ರಂತೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಈ ರೀತಿಯಾಗಿ ಯಾರಿಗೇ ಆಗಲಿ ಅವ್ರಿಗಂತೂ ಆ ರೀತಿಯಾಗಿ ಪರಿವರ್ತನೆ ಆದರು. ಇನ್ನು ನಾವೆಲ್ಲರೂ ಎಂತಹ ಯೋಚನೆಗಳನ್ನು ಮಾಡಬೇಕ್ರಿ? ಪ್ರತಿದಿನ ಆರೋಗ್ಯಯುತವಾದಂತಹ ಸಕಾರಾತ್ಮಕವಾಗಿರುವಂತಹ ಆಲೋಚನೆಗಳು ಮತ್ತು ಭಾವನೆಗಳ ಜೊತೆಗೆ ಇರಬೇಕು. ಅಂದಾಗ ನಮ್ಮ ಲೈಫ್ ಏನಾಗುತ್ತೆ ಅಂತಂದರೆ ಅದ್ಭುತ ಆಗುತ್ತೆ. ಇನ್ನೊಬ್ಬರಿಗೂ ಕೂಡ ಇದನ್ನೇ ಹೇಳಿಕೊಡಬೇಕು. ಇದು ಬರೀ ಒಂದು ಸರಿ ಚಿತ್ರಣ ಮಾಡ್ಕೊಳ್ಳೋದ್ರಲ್ಲ, ಪ್ರತಿ ಟೈಮ್ ನಾವು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಯಾವಾಗಾದ್ರೂ ನಾವೊಂದು ಕನಸು ಕಾಣ್ದಂಗೆ ಇರ್ಬೇಕು. ನಾನು ಚೆನ್ನಾಗಿದ್ದೀನಿ ಕಣ್ಣು ಮುಚ್ಕೊಂಡು ನೀವು ಹೆಂಗಾದ್ರೂ ನಿಮ್ಮ ಚಿತ್ರಣನ ಮಾಡ್ಕೊಳ್ರಿ. ನಿಮ್ಮದೇ ಒಂದು ಫಿಲಮ್ ಥರ ನೋಡ್ತಾ ಇರ್ಬೇಕು ನೀವು. ಆ ರೀತಿಯಾಗಿ ಮಾಡ್ಕೊಂಡಾಗೆ 100% ಯಾವುದೇ ಕಾಯಿಲೆ ಇರಲಿ ಅದರಿಂದ ಗುಣಮುಖರಾಗ್ತಾರೆ. ಸೊ ಇದೆಲ್ಲ ಹೇಗೆ ಅಂತಂದರೆ ನಮ್ಮೊಳಗೆ ಇರುವಂತಹ ರಹಸ್ಯ ಅಂತ ಕೂಡ ಹೇಳ್ತಾರೆ. ಇದು ಸೀಕ್ರೆಟ್, ಇದು ನಮ್ಮೊಳಗಿರುವಂಥ ಸೀಕ್ರೆಟ್. ಏನು ಮಾಡಬೇಕು, ನಾವು ಪಾಸಿಟಿವಿಟಿನಲ್ಲಿ ಬದುಕಬೇಕು, ಪಾಸಿಟಿವಿಟಿನಲ್ಲಿ ಯೋಚನೆ ಮಾಡಬೇಕು, ಪಾಸಿಟಿವಿಟಿಗೆ ಎಮೋಷ್ನಲ್ ಕೂಡ ಪಾಸಿಟಿವಿಟಿನಲ್ಲಿ ಇರಬೇಕು, ಯಾವುದು ನಕಾರಾತ್ಮಕ ಇರಬಾರ್ದು. ಈ ರೀತಿಯಾಗಿ ನಮ್ಮ ಜೀವನನ ನಾವು ಸಕ್ಸಸ್ ಮಾಡ್ಕೋಬೋದು. ಹಾಗೆ ನಮ್ಮ ಪ್ರಾಪಂಚಿಕದ ಜೀವನದ ಜೊತೆಗೆ ಆಧ್ಯಾತ್ಮಿಕ ಜೀವನವನ್ನು ಕೂಡ ನಾವು ಸರಿದೂಗಿಸ್ಕೊಂಡು ಹೋಗ್ಬೋದು, ಸಕ್ಸಸ್ಸನ್ನು ನಾವು ಪಡಿಬೋದು. ಹಾಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಧ್ಯಾನ ಅನ್ನೋದು ತುಂಬಾ ಅಮೂಲ್ಯವಾದದ್ದು. ಅದು ಬೇಕೇ ಬೇಕು, ಪ್ರತಿಯೊಬ್ಬರಿಗೂ ಬೇಕು. ಪ್ರತಿದಿನ ಧ್ಯಾನ ಮಾಡಿ. ಯಾರ ವಯಸ್ಸು ಎಷ್ಟಿದೆಯೋ ಅಷ್ಟು ನಿಮಿಷಗಳವರೆಗೂ ಧ್ಯಾನ ಮಾಡಬೇಕು. 10 ವರ್ಷದ ಒಂದು ಮಗು ಇತ್ತಂದರೆ 10 ನಿಮಿಷ ಧ್ಯಾನ, 30 ವರ್ಷದವರಿದ್ದರೆ 30 ನಿಮಿಷ, 50 ವರ್ಷದ 50 ವರ್ಷ, ಇನ್ನು 70 ವರ್ಷ 70 ನಿಮಿಷ, ಹೀಗೆ ಎಷ್ಟು ವರ್ಷ 100 ವರ್ಷದವರಾಗಿದ್ದರೆ 100 ನಿಮಿಷಗಳ ಕಾಲ ಧ್ಯಾನ ಕಂಪಲ್ಸರಿ ಮಾಡಬೇಕು. ಇದು ಮಾಡೋದ್ರಿಂದ ನಮಗೆ ಸಕಾರಾತ್ಮಕ ಆಲೋಚನೆಗಳು ಯಾವಾಗೂ ಇರ್ತವೆ. ನೆಗೆಟಿವಿಟಿ ಅನ್ನೋದು ನಮ್ಮ ಸುಳಿಗೂ ಬರೋದಿಲ್ಲ. ದಯವಿಟ್ಟು ಎಲ್ಲರೂ ಧ್ಯಾನ ಮಾಡಿ ಅಂತ ಹೇಳಿ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಎಲ್ರಿಗೂ, ಧನ್ಯವಾದ. ಹಾಗೆ ಮುಂದಿನ ವಿಡಿಯೋಗಳನ್ನು ನೋಡಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಖಂಡಿತವಾಗ್ಲೂ ನಿಮಗೆ ಬೇಗ ಆ ವಿಡಿಯೋ ಸಿಗುತ್ತೆ. ಥ್ಯಾಂಕ್ ಯು.